ಸ್ನೇಹಿತರೆ ನಮಸ್ಕಾರ. ಕನ್ನಡದ ಪ್ರಖ್ಯಾತ ನಟಿ ಆಕೆ. ಕನ್ನಡದಲ್ಲಿ 2-3 ಧಾರಾವಾಹಿಗಳಲ್ಲಿ ನಟಿಸಿದಂತಹ ಕಲಾವಿದೆಯೂ ಕೂಡ ಆಕೆ. ಜೊತೆಗೆ ಭರತನಾಟ್ಯ ಕಲಾವಿದೆಯೂ ಕೂಡ ಹೌದು. ಆದರೆ ಒಂದೊಳ್ಳೆ ಧಾರಾವಾಹಿಯಲ್ಲಿ ನಟಿಸ್ತಿರುವಂಥ ಸಂದರ್ಭದಲ್ಲಿ ಆಕೆ ಎದುರಿಸಿದಂತಹ ಸಂಕಷ್ಟಗಳು ಒಂದಲ್ಲ ಎರಡಲ್ಲ. ಆಕೆ ಜೀವನವನ್ನೇ ಸಾಕು ಅಂತ ಹೇಳ್ಬಿಟ್ಟು ತ್ಯಜಿಸ್ಬಿಡ್ಬೇಕು, ಅಂತ್ಯ ಮಾಡ್ಕೊಂಡು ಬಿಡಬೇಕು, ಆ ಲೆವೆಲ್ಗೆ ಟಾರ್ಚರನ್ನು ಕೊಟ್ಟಿದ್ರು ಆ ಒಂದು ಧಾರಾವಾಹಿಯ ತಂಡದವರು ಅಲ್ಲ, ತಂಡದಲ್ಲಿ ಯಾರೋ ಒಬ್ಬರು. ಆ ತಂಡದಲ್ಲಿ ಕೊಟ್ಟಂತಹ ಟಾರ್ಚರ್ನ ಪರಿಣಾಮವಾಗಿ ಆಕೆ ಕೊನೆಗೆ ಧಾರಾವಾಹಿಯಿಂದನೂ ಕೂಡ ಹೊರಗಡೆ ಬರುವಂತಾಯಿತು. ಕೇವಲ ಧಾರಾವಾಹಿಯಿಂದ ಹೊರಗಡೆ ಬರೋದಲ್ಲ, ಆ ಸಂದರ್ಭದಲ್ಲಿ ಆಕೆ ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋಗುವಂತಾಯಿತು ಕೂಡ. ಅಲ್ಲದೆ ಆಕೆ ಬಹುಶಃ ಸ್ವಲ್ಪ ವೀಕ್ ಮೈಂಡೆಡ್ ಏನಾದರೂ ಆಗಿದ್ದಿದ್ರೆ ಜೀವವನ್ನು ಕೂಡ ತೆಕ್ಕೊಳ್ಬೇಕಾಗಿತ್ತು. ಆ ಲೆವೆಲ್ಗೆ ನರಕವನ್ನು ತೋರಿಸಿದ್ನಂತೆ ಆ ಒಬ್ಬ ಕಿರಾತಕ. ಆ ವಿಚಾರವಾಗಿ ಸಾಕಷ್ಟು ಸಮಯ ಆಕೆ ಮಾತನಾಡಿರಲಿಲ್ಲ. ಯಾಕೆ ಧಾರಾವಾಹಿಯಿಂದ ಹೊರಗಡೆ ಬಂದಳು, ಏನು ಇಂಥ ಯಾವುದ್ರ ಬಗ್ಗೆನೂ ಕೂಡ ಮಾತನಾಡಿರಲಿಲ್ಲ. ಆದರೆ ಅದಾದ ಬಳಿಕ ಯಾವಾಗ ಆ ವಿಚಾರದ ಬಗ್ಗೆ ಮಾತನಾಡಿದ್ಲು ನೋಡಿ, ಅದಾದ ನಂತರ ಆಕೆಗೆ ಕೊಟ್ಟಂತಹ ಗಿಫ್ಟು ಅಥವಾ ಸಿಕ್ಕಂತಹ ಉಡುಗೊರೆ ಏನು ಅಂತ ಹೇಳಿ ಕೇಳಿದ್ರೆ ಆಕೆ ಈ ಬಣ್ಣದ ಲೋಕದಿಂದ ಬ್ಯಾನ್ ಅನ್ನುವಂಥ ಉತ್ತರ. ಹೌದು, ಬಹುಶಃ ಈ ಗುಟ್ಟು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಇದು ರಟ್ಟಾಗಿದೆ. ಕನ್ನಡದಲ್ಲೂ ಕೂಡ ಇಂಥದ್ದೊಂದು ಕೆಟ್ಟ ಪದ್ಧತಿ ಇದೆಯಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುವಂತಾಗಿದೆ. ಯಾರೋ ಒಬ್ಬ ಆ ಸೆಟ್ನ ಪ್ರಮುಖ ನಿರ್ಮಾಪಕ ಆಗಿರ್ಬೋದು ಅಥವಾ ಬೇರೆ ಯಾರೋ ಒಬ್ಬ ಆಗಿರ್ಬೋದು, ಪರ್ಟಿಕ್ಯುಲರ್ ಯಾರು ಅಂತೇಳಿ ಅವರು ಹೇಳಿಲ್ಲ, ಯಾರು ಆ ನಟಿ ಹೇಳಲಿಲ್ಲ. ಆದರೆ ಒಬ್ಬನಿಂದ ಎದುರಾದಂತಹ ಸಾಲು ಸವಾಲುಗಳು ಮತ್ತು ನಿರಂತರ ಟಾರ್ಚರ್ಗಳಿಂದ ಬೇಸತ್ತು ಆಕೆ ಹೊರಗಡೆ ಬರ್ತಾಳೆ. ಆತನ ವಿರುದ್ಧ ಮಾತನಾಡ್ತಾಳೆ. ಆತನ ವಿರುದ್ಧ ಮಾತನಾಡಿದ್ದಕ್ಕೆ ಈ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರಂತೆ. ಹಾಗಾದರೆ ಆ ನಟಿ ಯಾರು, ಆ ಕಿರಾತಕ ಯಾರು, ಈಗ ಈಕೆ ವಿರುದ್ಧ ತೆಗೆದುಕೊಂಡಿರುವಂಥ ನಿರ್ಧಾರ ಏನು, ಇದು ಸರಿನಾ, ಎಲ್ಲದರ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಯನಾ ನಾಗರಾಜ್, ಬಹುಶಃ ಈ ಹೆಸರು ಸಾಕಷ್ಟು ಜನರಿಗೆ ಗೊತ್ತಿದೆ. ಹೌದು, ಕನ್ನಡದ 2-3 ಸೀರಿಯಲ್ಗಳಲ್ಲಿ ನಟಿಸಿರುವಂಥ ಈಕೆ ಇತ್ತೀಚೆಗೆ ಗಿಣಿರಾಮ ಧಾರಾವಾಹಿಯಲ್ಲಿ ಟೀಚರಮ್ಮನ ಪಾತ್ರವನ್ನು ಮಾಡೋದ್ರ ಮೂಲಕ ಜನರ ಪ್ರೀತಿಯನ್ನು ಹೆಚ್ಚಿಗೆ ಪಡೆದಂತಹ ನಟಿ. ಇದಕ್ಕಿಂತ ಮೊದಲು ಕಾಮಿಡಿ ಧಾರಾವಾಹಿಗಳಲ್ಲಿ ನಟಿಸಿದಂಥ ಈಕೆ ಇದಾದ ಬಳಿಕ ಗಿಣಿರಾಮದಂಥ ಸೂಪರ್ ಹಿಟ್ ಧಾರಾವಾಹಿಯಲ್ಲಿ ನಟಿಸುವಂಥ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದು ಈ ನಯನಾ ನಾಗರಾಜ್. ನಯನಾ ನಾಗರಾಜು ಪ್ರತಿಭಾನ್ವಿತ ನಟಿ, ಜೊತೆಗೆ ಭರತನಾಟ್ಯ ಕಲಾವಿದೆಯೂ ಕೂಡ ಹೌದು. ಹಾಗೆ ಅತ್ಯಂತ ಮನೋಜ್ಞವಾಗಿ ಅಭಿನಯಿಸಬಲ್ಲಂತಹ ಕಲೆಯನ್ನು ಜೀವಿಸುವಂತಹ ನಟಿಯೂ ಕೂಡ ಹೌದು. ಒಮ್ಮೆ ಕಿರುತೆರೆಗೆ ಪ್ರವೇಶವನ್ನು ಪಡೆದರೆ ಸಾಕು, ಸಾಲು ಅವಕಾಶಗಳನ್ನು ಪಡೆದುಕೊಳ್ಳುವಂಥ ಸಾಮರ್ಥ್ಯ ಇರುವಂಥ ನಟಿಯೂ ಕೂಡ ಹೌದು. ಒಂದು ಧಾರಾವಾಹಿ ಮುಗಿತಾ ಇದ್ದಂತೆ ಮತ್ತೊಂದು ಧಾರಾವಾಹಿಯಲ್ಲಿ ನಟನೆ ಅವರಿಗಾಗಿ ಕಾಯ್ತಾ ಇರಬೇಕಾಗಿರುತ್ತೆ. ಕೆಲವರಿಗೆ ಇಂತಹ ಸುವರ್ಣ ಅವಕಾಶಗಳು ಸಿಗ್ತದೆ, ಇನ್ನು ಕೆಲವರಿಗೂ ಕೂಡ ಪ್ರತಿಭೆ ಇದ್ದರೂ ಕೂಡ ದಿಢೀರ್ ತೆರೆ ಮೇರೆಗೆ ಸರಿದು ಬಿಡ್ತಾರೆ. ಇದೇ ರೀತಿ ಸರಿದು ಬಿಟ್ಟಿದ್ದಲ್ಲ, ಸರಿಸಿ ಬಿಟ್ಟಿದ್ದು ಈ ಸಾಲಿಗೆ ಸೇರುವಂಥ ನಟಿ ಈ ನಯನಾ ನಾಗರಾಜ್. ಹೌದು, ಇದು ಸರಿಸಿ ಬಿಟ್ಟಂಥ ಕತೆ. ಅಂದರೆ ನಾನು ಈಗಾಗಲೇ ಹೇಳ್ದಲ್ಲ ಆರಂಭದಲ್ಲಿ, ಧಾರಾವಾಹಿ ಕ್ಷೇತ್ರದಿಂದ ಈಕೆಯನ್ನು ಬ್ಯಾನ್ ಮಾಡಿದ್ದಾರೆ ಅನ್ನುವಂಥ ವೆರಿ ಶಾಕಿಂಗ್ ಸಂಗತಿ ಈಗ ಗೊತ್ತಾಗಿದೆ. ಇದು ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಇದಕ್ಕೆ ಕಾರಣವೂ ಕೂಡ ಇದೆ. ಪಾಪ ಪಾಂಡು, ಗಿಣಿರಾಮದಂತಹ ಸೂಪರ್ ಹಿಟ್ ಧಾರಾವಾಹಿಗಳಲ್ಲಿ ನಟಿಸಿದಂತಹ ನಯನಾ ನಾಗರಾಜ ಇತ್ತೀಚೆಗೆ ಯಾವುದೇ ಕಿರುತೆರೆ ಧಾರಾವಾಹಿಯಲ್ಲಿ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಗಿಣಿರಾಮ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡ ಬಳಿಕ ನಯನಾ ನಾಗರಾಜ್ ಯಾಕೆ ಏಕಾಏಕಿ ಕಿರುತೆರೆಯಿಂದ ಕಣ್ಮರೆಯಾದರು ಅನ್ನುವಂಥ ಪ್ರಶ್ನೆ ಇತ್ತೀಚೆಗೆ ಗೊತ್ತಾಗಿತ್ತು. ಏನು, ಆಕೆ ತಮಗಾದಂಥ ಅನ್ಯಾಯದ ವಿರುದ್ಧ ಧ್ವನಿಯನ್ನೇ ಎತ್ತಿದ್ರು. ಸಾಕಷ್ಟು ಆಕ್ರೋಶವನ್ನು ಹೊರಗಡೆ ಹಾಕಿದರು. ತನಗೆ ಕಳೆದ ಹಲವಾರು ವರ್ಷಗಳಿಂದ ಧಾರಾವಾಹಿಯಲ್ಲಿ ಆದಂತಹ ಬೇರೆ ಬೇರೆ ರೀತಿಯಾದಂಥ ಅನುಭವ, ಕೆಟ್ಟ ಅನುಭವ, ಅದು ಆ ಕೆಟ್ಟ ಅನುಭವ ಹೇಗಿತ್ತು, ಅದರಿಂದ ಯಾಕೆ ಧಾರಾವಾಹಿಯನ್ನು ಬಿಟ್ಟು ಬರಬೇಕಾಯಿತು, ಯಾವ ರೀತಿಯಾದಂಥ ನರಕದ ಸಿಚುವೇಶನ್ಸಲ್ಲಿ ನಿರ್ಮಾಣ ಆಗಿತ್ತು, ನಿರಂತರವಾದಂಥ ಕಿರುಕುಳ ಹೇಗಿತ್ತು, ಎಲ್ಲವನ್ನು ಕೂಡ ಪಿನ್ ಟು ಪಿನ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಶುರು ಮಾಡಿದರು ನಯನಾ ನಾಗರಾಜ್. ಯಾವಾಗ ಈ ಎಲ್ಲ ವಿಚಾರದ ಬಗ್ಗೆ, ತನಗೆ ಆದಂಥ ಅನ್ಯಾಯದ ಬಗ್ಗೆ ಧ್ವನಿಯನ್ನು ಎತ್ತಿದ್ರೋ ಪರಿಣಾಮ ನಯನಾ ನಾಗರಾಜ್ ಅವರನ್ನು ಕಳೆದ ವರ್ಷ ಧಾರಾವಾಹಿಗಳಿಂದ ಬ್ಯಾನ್ ಮಾಡಲಾಗಿದೆ ಅನ್ನುವಂಥ ಸುದ್ದಿ ಭಾರಿ ಸದ್ದನ್ನು ಮಾಡ್ತಾ ಇದೆ. ಈ ವಿಚಾರ ಬಹುಶಃ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ವಿಚಾರವನ್ನು ಸ್ವತಃ ನಯನಾ ನಾಗರಾಜ್ ಇತ್ತೀಚೆಗೆ ಖಾಸಗಿ ಮಾಧ್ಯಮಕ್ಕೆ ನೀಡಿದಂಥ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಕನ್ನಡದ ಒಬ್ಬ ಪ್ರತಿಭಾನ್ವಿತ ನಟಿಯನ್ನು ಕಿರುತೆರೆಯಿಂದ ಬ್ಯಾನ್ ಮಾಡಿರುವಂಥ ವಿಚಾರ ಅನೇಕರಿಗೆ ತಿಳಿದೇ ಇಲ್ಲ ಅನ್ನೋದನ್ನು ಇದೇ ಮೊಟ್ಟ ಮೊದಲ ಬಾರಿಗೆ ಬಹಿರಂಗಪಡಿಸಿದ್ದಾರೆ. ಅಸಲಿಗೆ ಇಲ್ಲ ಆಗಿದ್ದೇನು ಅಂತ ಹೇಳಿದ್ರೆ, ಚಿತ್ರೀಕರಣದ ಸೆಟ್ನಲ್ಲಿ ಆ ಧಾರಾವಾಹಿ ಯಾವುದು ಗಿಣಿರಾಮ ಧಾರಾವಾಹಿನ ಚಿತ್ರೀಕರಣದ ಸೆಟ್ನಲ್ಲಿ ಒಬ್ಬ ವ್ಯಕ್ತಿಯಿಂದ ನಿರಂತರವಾದಂಥ ಕಿರುಕುಳಕ್ಕೆ ಒಳಗಾಗ್ತಾರೆ ಈಕೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಆತನ ಕಿರುಕುಳ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ನಿರಂತರವಾದಂಥ ಟಾರ್ಚರ್
ಇದಕ್ಕೆ ಒಂದೋ ಜೀವನವನ್ನೇ ಅಂತ್ಯ ಮಾಡ್ಕೊಳ್ಬೇಕು, ಇಲ್ಲ ಧಾರಾವಾಹಿಯಿಂದ ಹೊರಗಡೆ ಬರಬೇಕು, ಅಂಥದ್ದೊಂದು ಅನಿವಾರ್ಯತೆ ಸೃಷ್ಟಿ ಮಾಡಿಬಿಡ್ತಾರೆ. ಕೊನೆಗೆ ಧಾರಾವಾಹಿಯಿಂದ ನಯನ ನಾಗರಾಜ್ ಅವರನ್ನು ಆಕೆ ಹೊರಗಡೆ ಬಂದು ಈ ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಿದ ಬಳಿಕ ಬ್ಯಾನ್ ಮಾಡ್ತಾರೆ. ಕೇವಲ ಈ ಯಾವುದು ಗಿಣಿರಾಮ ಧಾರಾವಾಹಿ ಅಂತಲ್ಲ, ಅಥವಾ ಒಂದು ಜಿ ಕನ್ನಡನೋ ಕಲರ್ಸೋ ಅಂತಲ್ಲ, ಓವರಲ್ ಆಗಿ ಧಾರಾವಾಹಿ ಇಂಡಸ್ಟ್ರಿಯಿಂದನೇ ನಯನ ನಾಗರಾಜ್ ಅವರನ್ನು ಬ್ಯಾನ್ ಮಾಡಿರೋದ್ರ ಬಗ್ಗೆ ಈಗ ಭಾರಿ ಸದ್ದಾಗ್ತಿದೆ, ಭಾರಿ ಚರ್ಚೆ ಕೂಡ ಶುರುವಾಗಿದೆ. ಈ ಬಗ್ಗೆ ಚಲನಚಿತ್ರ ಪ್ರಶಸ್ತಿ ಪುರಸ್ಕೃತ ನಟಿ ಅಕ್ಷತಾ ಪಾಂಡವಪುರ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಏನು ಹೇಳಬೇಕು ಅನ್ನೋದು ಅರ್ಥವಾಗ್ತಿಲ್ಲ, ಇದು ನಮ್ಮ ಗಮನಕ್ಕೆ ಬಂದಿಲ್ಲ. ಕವಿತಾ ಲಂಕೇಶ್, ವಿಜಯಮ್ಮ ಎಲ್ಲರೂ ಸೇರಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ಹೆಣ್ಣು ಮಕ್ಕಳಿಗೆ ಈ ರೀತಿಯಾದಂಥ ಸಮಸ್ಯೆ ಏನಾದರೂ ಆದರೆ ಅದು ನಮ್ಮ ಗಮನಕ್ಕೆ ಬರಬೇಕು. ಬಟ್ ಇದು ಬಂದಿಲ್ಲ. ಈಗ ಬಂದಿದೆ, ಅವರ ಪರ ಸ್ಟ್ಯಾಂಡನ್ನು ತೆಗೆದುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಸಮಿತಿಯನ್ನು ಮಾಡಿದ್ದೇವೆ. ಅದು ಕಿರುತೆರೆ ಆದರೂ ಸರಿ, ಹಿರಿತೆರೆ ಆದರೂ ಸರಿ, ಇದು ಅವರ ಗಮನಕ್ಕೆ ಬಂದಿಲ್ಲ ಅಂತೇಳಿ ಅನಿಸುತ್ತೆ. ಈಗ ನಾನು ಗಮನಕ್ಕೆ ತಂದು ಇದನ್ನು ಸರಿ ಮಾಡ್ತೀನಿ. ನಯನ ತುಂಬ ಸುಂದರವಾದಂಥ ಹುಡುಗಿ, ನನಗೆ ತುಂಬ ಇಷ್ಟ. 2 ಸೀರಿಯಲ್ನಲ್ಲೇ ಅವರನ್ನು ನೋಡಿದ್ದೀನಿ. ಅವರಿಗೆ ಪ್ರತಿಭೆ ಇದೆ, ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಏನೇ ಇದ್ರೂ ಕೂಡ ನನ್ನ ಪ್ರತಿಭೆಯನ್ನು ನೋಡಿ ಅವಕಾಶ ಕೊಡಲಿ ಅನ್ನೋದು ಅವರ ಉದ್ದೇಶ. ಹೀಗಿದ್ದಾಗ ಈ ಅಮ್ಮನಿಗೆ ಭಲೆ ಆ್ಯಟಿಟ್ಯೂಡ್ ಅಂತೇಳಿ ಅಂದುಕೊಂಡ್ರೆ, ನಾವು ಕರೆಯದೇ ಇದ್ದರೂ ಇನ್ನು ಯಾರೂ ಕರೀತಿದ್ರು ಅಂತೆಲ್ಲ ಅಂದುಕೊಂಡು ಬ್ಯಾನ್ ಮಾಡಿದರೆ ತಪ್ಪಾಗುತ್ತೆ. ಬ್ಯಾನ್ ಮಾಡಿದವರೆಲ್ಲ ನಿಜ ನನಗೆ ಗೊತ್ತಿಲ್ಲ, ಇದು ಶುದ್ಧ ತಪ್ಪು, ನಾನು ಖಂಡಿಸ್ತೇನೆ ಅನ್ನೋದನ್ನು ಕೂಡ ಹೇಳ್ತಾ, ನಟನೆಗೆ ಕೆಲವೊಂದು ವಿಚಾರಕ್ಕೆ ರಾಜಿ ಮಾಡಿಕೊಳ್ಬೇಕು ಅನ್ನೋಂಥ ವಿಚಾರದ ಬಗ್ಗೆ ಮಾತನಾಡಿ, ನನಗೆ ಈ ಬಗ್ಗೆ ಅನುಭವ ಆಗಿಲ್ಲ, ನನ್ನನ್ನು ಯಾರೂ ಕೂಡ ಕೇಳಿಲ್ಲ. ಬೇಜಾನ್ ಜನ ಈ ಬಗ್ಗೆ ಹೇಳ್ತಾರೆ, ಚರ್ಚೆನೂ ಕೂಡ ಮಾಡ್ತಾರೆ. ನಾನು ಹೇಳೋದು ಏನು ಗೊತ್ತಾ, ಅಂಥವೆಲ್ಲ ಚರ್ಚೆಗೆ ತನಕ ತರೋದೇ ಬೇಡ. ನಿಮಗೆ ಅವಕಾಶ ಇಲ್ವಾ, ಬೇಡ. ಸಮಾಜ ತುಂಬ ದೊಡ್ಡದು, ನೀವ್ಯಾಕೆ ರಾಜಿ ಮಾಡ್ಕೊಳ್ತೀರಾ? ನಿಮ್ಮ ಧ್ವನಿ ನೀವೇ ಆಗಬೇಕು. ನಿಮಗೆ ಇಷ್ಟ ಇದ್ದರೆ ಹೋಗಿ ಇದ್ದು ಅಲ್ಲಿ ಹೋಗೋದು ತಪ್ಪಲ್ಲ. ಆದರೆ ಬಂದು ನಂಗೆ ಹಿಂಗಾಯಿತು ಹಾಗಾಯಿತು ಅವಕಾಶ ತೆಗೆದುಕೊಂಡ್ಮೇಲೆ ನನ್ನ ಮಾತಾಡಿಸ್ತಿಲ್ಲ, ಆ ಒಂದು ಅವಕಾಶಕ್ಕೋಸ್ಕರ ಹೀಗೆಲ್ಲ ಮಾಡಿದ್ರು, ಹೇಳೋದು ತಪ್ಪಾಗುತ್ತೆ. ನೀವು ಹೋಗೋದಕ್ಕಿಂತ ಮುಂಚೆ ಇದನ್ನು ಯೋಚನೆ ಮಾಡಬೇಕು. ಸಮಯ ಬಂದಾಗ ರಿವೆಂಜ್ ತೆಗೆದುಕೊಳ್ತೇನೆ ಅನ್ನೋದು ತಪ್ಪಾಗುತ್ತೆ. ನಿಮ್ಗೆ ಏನಾದರೂ ಆಗ್ತಿದೆಯಾ ಅಲ್ಲೇ ಖಂಡಿಸಿ, ಅಲ್ಲಿಂದನೇ ಹೊರಗಡೆ ಬನ್ನಿ ಅನ್ನೋಂಥ ಸಲಹೆಯನ್ನು ಕೊಡ್ತಾರೆ. ಎಲ್ಲದೂ ಮುಗಿಸ್ಕೊಂಡು ಆಮೇಲೆ ಧ್ವನಿ ಎತ್ತಿತು, ಇದು ತಪ್ಪಾಗುತ್ತೆ. ನಿಮಗೇನು ಸರಿ ಅನ್ನಿಸ್ತದೆ ಅದನ್ನು ಮಾಡಬೇಕು. ಯಾಕಂದರೆ ಒಂದು ಹೆಣ್ಣು ಮಗಳು ಕಾಣಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಕೂಡ ಹಿಂದೆ ಗಂಡಸರೇ ಕೆಲಸ ಮಾಡಿಸ್ತಿರ್ತಾರೆ. ಹೀಗಿರುವಾಗ ಕೆಲವೊಮ್ಮೆ ಅವರು ಹೇಳಿದ್ದನ್ನು ಕೇಳಬೇಕಾದಂಥ ಪರಿಸ್ಥಿತಿಗೂ ಕೂಡ ಸಿಲುಕಿ ಹಾಕಿಕೊಂಡು ಬಿಡ್ತಾನೆ. ಆ ರೀತಿಯೂ ಕೂಡ ಇರ್ತದೆ. ಯಾರ ಪ್ರತಿಭೆಯನ್ನು ಕೂಡ ನಂಬಿಕೊಂಡು ಈ ಹಂತಕ್ಕೆ ಬಂದಿರ್ತಾರೋ ಅವರು ಏನೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅನ್ನೋಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇನ್ನು ನಯನ ನಾಗರಾಜ್ ಏನು ಹೇಳ್ತಾರೆ ಅಂತ ಹೇಳಿ ಕೇಳಿದ್ರೆ, ಪಾಂಪ ಪಾಂಡು ಬಳಿಕ ನಯನ ನಾಗರಾಜ್ ಗಿಣಿರಾಮ ಧಾರಾವಾಹಿಯಲ್ಲಿ ನಟಿಸ್ತಾಯಿದ್ರು. ತಾವು ನಟಿಸ್ತಿದ್ದಂಥ ಧಾರಾವಾಹಿಯಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾನಸಿಕವಾಗಿ ಹಿಂಸೆ ಆಗ್ತಾಯಿತ್ತು. ಆತನ ಕಮೆಂಟ್ಗೆ ಎದುರೇಟು ಕೊಟ್ಟಿದ್ದಕ್ಕೆ ಆತ 1 ವರ್ಷ ನನ್ನ ಬದುಕನ್ನು ನರಕ ಮಾಡಿದ. ಹೀಗಾಗಿ ಆತನ ಮೇಲೆ ವಾಹಿನಿಗೆ ದೂರನ್ನು ಕೂಡ ಕೊಟ್ಟೆ. ಇದರಿಂದ ಹಿಂಸೆ ಇನ್ನಷ್ಟು ಜಾಸ್ತಿ ಆಯಿತು. ಬಳಿಕ ಧಾರಾವಾಹಿ ಬಿಡುವಂಥ ನಿರ್ಧಾರಕ್ಕೆ ಬಂದೆ. ಕೊನೆಗೆ ಧಾರಾವಾಹಿ ಕತೆ ಅಂತ್ಯವಾಯಿತು. ಇದರಿಂದ ತಮ್ಮ ಧಾರಾವಾಹಿಗೆ ಕೋಟ್ಯಾಂತರ ರೂಪಾಯಿ ನಷ್ಟವಾಯಿತು ಅಂತೇಳಿ ಆರೋಪಿಸಿ ನನ್ನ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಇದೇ ಕಾರಣದಿಂದ ನಾನು ಧಾರಾವಾಹಿ ಮಾಡದಂತೆ ನಿಷೇಧವನ್ನು ಹೇರಿದ್ದಾರೆ ಅನ್ನೋದು ನಯನ ಅವರ ಬೇಸರ. ಕೊರೋನಾ ಸಮಯದಲ್ಲಿ ನಟ ನಯನ ನಾಗರಾಜು ಗಿಣಿರಾಮ ತಂಡದ ಒಬ್ಬ ವ್ಯಕ್ತಿಯಿಂದ ಕಿರುಕುಳ ಅನುಭವಿಸಿದ್ದು ಮತ್ತು ಆಕೆ ಡಿಪ್ರೆಷನ್ಗೆ ಹೋಗಿದ್ದು, ಧಾರಾವಾಹಿ ಶೂಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಕರೆ ಬಂದಾಗ ಪ್ರತಿದಿನ ಅಳುವ ಪರಿಸ್ಥಿತಿ ಎದುರಿಸಿದ್ದು, ಕೊನೆಗೆ ಧಾರಾವಾಹಿ ಬಿಡುವಂಥ ಪರಿಸ್ಥಿತಿಗೆ ಬಂದಿತ್ತು. ಇವೆಲ್ಲದೂ ಕೂಡ ಆಕೆಗೆ ಇವತ್ತಿಗೂ ಕೂಡ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇನ್ನು ನಯನ ನಾಗರಾಜ್ ಧಾರಾವಾಹಿಯಿಂದ ಹೊರಬರ್ತಿದ್ದಂತೆ ಗಿಣಿರಾಮ ಧಾರಾವಾಹಿ ಅಂತ್ಯವಾಯಿತು ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆಕೆಯ ಶಕ್ತಿ ಎಷ್ಟಿದೆ ಅಂತೇಳಿ. ಪ್ರೇಕ್ಷಕರ ನೆಚ್ಚಿನ ಧಾರಾವಾಹಿ ವೇಗವಾಗಿ ಕಥೆಯನ್ನು ಮುಗಿಸಿ ಅಂತ್ಯಗೊಂಡಿದ್ದೆ ಈ ಎಲ್ಲದಕ್ಕೂ ಕೂಡ ಸಾಕ್ಷಿ. ಹೌದು, ನಯನ ಅರ್ಧಕ್ಕೆ ಹೊರಗಡೆ ಬಂದಿದ್ದೇನೋ ತಪ್ಪು ಅಂತಲೇ ಇಟ್ಕೊಳ್ಳೋಣ, ಅಗ್ರಿಮೆಂಟ್ ಬ್ರೇಕ್ ಮಾಡಿ. ಬಟ್ ಹೊರಗಡೆ ಬರುವಂತೆ ಮಾಡಿದ್ದು ಎಷ್ಟು ಸರಿ? ಒಂದು. ಎರಡನೇದು, ಇಲ್ಲಿ ಆಕೆಗೆ ಇಷ್ಟೆಲ್ಲ ಹಿಂಸೆಯನ್ನು ಕೊಟ್ಟಿದ್ದು ಮಾತ್ರವಲ್ಲದೆ ಆಕೆಯನ್ನು ಬ್ಯಾನ್ ಮಾಡುವಂಥ ರೈಟ್ಸ್ ಇವರಿಗೆ ಯಾರು ಕೊಟ್ಟರು? ಅಂಥದ್ದೆಲ್ಲ ಇದೆಯಾ? ಬ್ಯಾನ್ ಮಾಡೋದು ಅಂದರೆ ಏನು ಅರ್ಥ? ಇವೆಲ್ಲದೂ ಕೂಡ ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು ಮತ್ತು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾದಂಥ ವಿಚಾರ. ಸೊ ದಟ್ಟು ನಯನ ನಾಗರಾಜನ್ನು ಬ್ಯಾನ್ ಮಾಡಿದವರು ಮತ್ತು ಬ್ಯಾನ್ ಮಾಡೋದಕ್ಕೆ ಶಿಫಾರಸು ಮಾಡಿದವರು ಇವರೆಲ್ಲರ ವಿರುದ್ಧನೂ ಕೂಡ ಕ್ರಮ ಆಗಬೇಕು ಅನ್ನೋದು ನಯನ ಅವರ ಒತ್ತಾಯ. ಮತ್ತು ಈ ಮಹಿಳಾ ಕಲಾವಿದರ ರಕ್ಷಣೆಗೆ ಸಮಿತಿಯನ್ನು ಏನು ಮಾಡ್ಕೊಂಡಿದ್ದಾರೆ ಅವರು ಮಾಡಬೇಕಾದಂತಹ ಕರ್ತವ್ಯ ಅಂತೇಳಿ ಹೇಳ್ತಾ, ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.